ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಇದು ರೇಣುಕಾಸ್ವಾಮಿ ಕೊಲೆ ಕೇಸಾಗಿ ಇಷ್ಟು ವರ್ಷಗಳೇ ಕಳೆದ್ರು ದಿನ ಒಂದೊಂದು ಹೊಸ ಟ್ವಿಸ್ಟ್ ಸಿಗ್ತಾನೆ ಇದೆ. ಆದರೆ ಈ ಒಂದು ಕೇಸ್ ಅದು ಯಾವಾಗ ಮುಗಿಯುತ್ತೋ ದೇವರಿಗೆ ಗೊತ್ತು. ಈ ಕೇಸ್ನ ಒಬ್ಬ ಒಂದು ವೆರಿ ಇಂಪಾರ್ಟೆಂಟ್ ಸಾಕ್ಷಿ ಅಂತಲೇ ಹೇಳ್ಬೋದು. ಆ ಸಾಕ್ಷಿ ಮೇಲೆ ಬೆದರಿಕೆ ಹಾಕಿರೋದು, ಜೊತೆಗೆ ಕೋರ್ಟ್ಗೆ ನೀನೇನು ಸಾಕ್ಷಿ ಹೇಳ್ತೀಯಲ್ಲ ಅದನ್ನ ಉಲ್ಟಾ ಮಾಡ್ಬಿಟ್ಟು ಹೇಳು ಅನ್ನುವಂತಹ ಕಾಲ್ಗಳು ಸಹ ಇದೀಗ ಬರ್ತಾ ಇದೆಯಂತೆ, ಬಂದಿತ್ತು ಅಂತ ಅವರೇ ಕೋರ್ಟಲ್ಲಿ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕೂಡ ಸ್ವತಃ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದವರೇ ಒಂದು ಕೋರ್ಟ್ನಲ್ಲಿ ಒಪ್ಕೊಂಡಿದ್ದಾರೆ. ಇನ್ನು ಸಾಕ್ಷಿ ಏನ್ ಹೇಳಿದ್ರೋ ಅದನ್ನ ಕೂಡ ಕೋರ್ಟ್ ಸೀರಿಯಸ್ ಆಗಿ ತಗೊಂಡು ಸಾಕ್ಷ್ಯವನ್ನ ತಿರ್ಚೋದಕ್ಕೆ ಯಾರ್ಯಾರು ಟ್ರೈ ಮಾಡಿದ್ರೋ ಅವರ ವಿರುದ್ಧ ಒಂದು ಕಠಿಣವಾದಂತಹ ಕಾನೂನಿನ ಕ್ರಮವನ್ನ ಜರುಗಿಸುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ ಕೋರ್ಟ್. ಹಾಗೆ ಸಾಕ್ಷಿದಾರನಿಗೆ ತಕ್ಷಣನೇ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಸಿವಿಲ್ ಕೋರ್ಟ್ನಲ್ಲಿ ಮಂಗಳವಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಾಸಿಕ್ಯೂಷನ್ ಸಾಕ್ಷಿಗಳ ವಿಚಾರಣೆ ನಡೀತಾ ಇರುತ್ತೆ. ಪ್ರಕರಣದ 49ನೇ ಸಾಕ್ಷಿಯಾಗಿರುವಂತಹ ಚಿತ್ರದುರ್ಗದ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಯಾಶಿಯರ್ ಹಾಗೆ ತುಮಕೂರಿನ ರಂಗಾಪುರ ನಿವಾಸಿಯಾದಂತಹ ಸಂದೀಪ್ ವಿಚಾರಣೆಗೆ ಹಾಜರಾಗ್ತಾರೆ. ರೇಣುಕಾಸ್ವಾಮಿ ಹಾಗೆ ಆತನನ್ನ ಅಪಹರಿಸಿದಂತಹ ಆರೋಪಿಗಳು ಇದೇ ಬಾರ್ನಲ್ಲಿ ಊಟ ಮಾಡಿದ್ರಿಂದ ಸಂದೀಪ್ ಈ ಕೇಸ್ನ ಕಣ್ಣಾರೆ ಕಂಡಂತಹ ಸಾಕ್ಷಿಯಾಗಿರ್ತಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಂದೀಪ್ ಅವರನ್ನ ಕರೆದು ಕಟ್ಕಟೆಯಲ್ಲಿ ನಿಲ್ಲಿಸಿ ಭಗವದ್ಗೀತೆ ಮೇಲೆ ಕೈ ಹಿಡಿಸಿ ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ ಅಂತ ಹೇಳಿಸ್ತಾರೆ. ಕಟ್ಕಟೆಯಲ್ಲಿ ನಿಂತ್ಕೊಂಡು ನ್ಯಾಯಾಲಯಕ್ಕೆ ಸತ್ಯವನ್ನೇ ನಾನು ಹೇಳ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿ ಸಂದೀಪ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಕೋರ್ಟ್ಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದಕ್ಕೆ ನೀವು ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ ಸಂದೀಪ್. ನ್ಯಾಯಾಲಯದ ಅನುಮತಿ ಸಿಗ್ತಾ ಇದ್ದಂತೆ ಸಾಕ್ಷಿ ಸಂದೀಪ್ ತಮಗಿದ್ದಂತಹ ಭಯ ಹಾಗೆ ಎದುರಿಸ್ತಾ ಇದ್ದಂತಹ ಒತ್ತಡವನ್ನ ಧೈರ್ಯವಾಗಿ ಹೇಳ್ತಾರೆ. ಅಂದ್ರೆ ಅವ್ರು ಏನು ಹೇಳ್ತಾರೆ ಅಂತ ನೋಡೋದಾದ್ರೆ, ನಮಗೆ ಪರಿಚಯ ಇರುವಂತಹ ಆಕರ್ಷ್ ಅನ್ನುವಂತಹ ವ್ಯಕ್ತಿ ಮೂಲಕ ಕೆಲವೊಬ್ಬ ಪರಿಚಯ ಇಲ್ಲದಂತಹ ವ್ಯಕ್ತಿಗಳು ನನ್ನನ್ನು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಕೋರ್ಟ್ಗೆ ನೀಡಲಿರುವಂತಹ ಒಂದು ಸಾಕ್ಷ್ಯದ ಹೇಳಿಕೆಯ ಮಾಹಿತಿಯನ್ನ ಅವರು ಕೇಳ್ತಾರೆ. ಅಂದ್ರೆ ನೀನು ಕೋರ್ಟಲ್ಲಿ ಏನೇನು ಸಾಕ್ಷಿ ಹೇಳ್ತೀಯಾ ಅದನ್ನ ಇಲ್ಲೇ ಹೇಳು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿ ಸತ್ಯವನ್ನ ಮರೆಮಾಚಿ ಅಂದ್ರೆ ಏನ್ ಸತ್ಯ ಇರುತ್ತೋ ಅದನ್ನ ಹೇಳ್ದೆ ನಮ್ಗೆ ಅನುಕೂಲವಾಗಂತೆ, ಅಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ, ಯಾರು ಅಪರಿಚಿತ ಯಾರು ಕಾಲ್ ಮಾಡ್ತಾರಲ್ಲ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಈ ಹೇಳಿಕೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಕ್ಷಿಗೆ ಹೇಳ್ತಾರೆ. ಇನ್ನು ಈ ರೀತಿಯಾಗಿ ಒತ್ತಡವನ್ನ ಹೇರ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಆತಂಕವನ್ನ ಕೋರ್ಟ್ನಲ್ಲಿ ತೋರಿಸ್ಕೊಳ್ತಾರೆ ಸಂದೀಪ್ ಅವರು. ಸಾಕ್ಷಿದಾರನ ಈ ಹೇಳಿಕೆಯಿಂದ ನ್ಯಾಯಾಲಯದಲ್ಲಿ ಒಂದು ಕೆಲಕಾಲ ಸನ್ನಿವೇಶ ಏನಿರುತ್ತೆ ಗಂಭೀರವಾಗಿ ಇರುತ್ತೆ. ಇದನ್ನ ಅತ್ಯಂತ ಗಂಭೀರವಾಗಿ ತಗೊಳ್ತಾರೆ ಕೋರ್ಟಲ್ಲಿ ಒಬ್ಬರು ಜಡ್ಜ್ ಸುಜಾತ ಎಂ ಸಾಂಬ್ರಾಣಿ ಅನ್ನೋರು. ಅವರು ತಕ್ಷಣನೇ ಒಂದು ಆರ್ಡರ್ ಕಾಪಿಯನ್ನ ಕೂಡ ಬರೀತಾರೆ. ಆಕರ್ಷ್ ಎಂಬಾತನ ಮೂಲಕ ಕೆಲವೊಬ್ಬ ವ್ಯಕ್ತಿಗಳು ಸಾಕ್ಷಿ ಸಂದೀಪ್ ಅವರ ಹೇಳಿಕೆಯನ್ನ ತಿರ್ಚೋದಕ್ಕೆ ಪ್ರಯತ್ನ ಮಾಡಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಥವಾ ಸಂಬಂಧ ಇರದೇ ಇರುವಂತಹ ಯಾವುದೇ ವ್ಯಕ್ತಿಯಾಗಲಿ ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಅಥವಾ ತಿರುಚೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನ ನ್ಯಾಯಾಲಯ ಏನಿದೆ ಅದನ್ನ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹವರ ವಿರುದ್ಧ ಕಾನೂನಿನ ಪ್ರಕಾರ ಕಠಿಣವಾದಂತಹ ಒಂದು ಕ್ರಮವನ್ನ ತಗೊಳ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಜಡ್ಜ್. ತನಗೆ ಕರೆ ಮಾಡಿ ಒತ್ತಡ ಹೇರಿದಂತಹ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತಹ ಒಂದು ನಿಟ್ಟಿನಲ್ಲಿ ಏನಿದೆ, ತಾನು ನೀಡಿದಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಅಫಿಡೇವಿಟ್ ಅನ್ನ ಕೊಡುವಂತೆ ಸಾಕ್ಷಿ ಸಂದೀಪ್ಗೆ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಸಾಕ್ಷಿ ಸಂದೀಪ್ಗೆ ಯಾವುದೇ ಪ್ರಾಣ ಭಯ ಅಥವಾ ಬೆದರಿಕೆ ಬರದಂತೆ ವಿಚಾರಣೆ ಮುಗಿಯುವವರೆಗೂ ಸಹ ಅಗತ್ಯವಾದಂತಹ ಪೊಲೀಸ್ ರಕ್ಷಣೆ ಕೊಡುವಂತೆ ಪ್ರಕರಣದ ತನಿಖಾಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಭಯ ಪಡುವಂತಹ ಅಗತ್ಯ ಇಲ್ಲ, ಸತ್ಯವನ್ನೇ ಹೇಳು ಅಂತ ಹೇಳಿ ಧೈರ್ಯವನ್ನ ತುಂಬಿದಂತಹ ಕೋರ್ಟ್ ಒತ್ತಡದಲ್ಲಿದ್ದಂತಹ ಸಾಕ್ಷಿಗೆ ನ್ಯಾಯಾಧೀಶರು ಮೌಖಿಕವಾಗಿ ಧೈರ್ಯವನ್ನ ತುಂಬಿದ್ದಾರೆ. ಅಂದ್ರೆ ಮಾತಲ್ಲಿ ಹೇಳುವಂತಹ ಒಂದು ರೂಪದಲ್ಲಿ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಜೊತೆಗೆ ನೀನು ಯಾರಿಗೂ ಸಹ ಹೆದರಬೇಕಾದಂತಹ ಅಥವಾ ಭಯಪಡುವಂತಹ ಅವಶ್ಯಕತೆ ಇಲ್ಲ, ನ್ಯಾಯಾಲಯ ನಿನಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನ ಕೊಡುತ್ತೆ. ನಿನಗೆ ಗೊತ್ತಿರುವಂತಹ ಅಂದ್ರೆ ನೀನು ಏನೇನು ಸತ್ಯ ಗೊತ್ತು, ನಿಜವಾದಂತಹ ಸಂಗತಿ ಏನೇ ಇರಲಿ ಅದನ್ನ ಮುಕ್ತವಾಗಿ ಕೋರ್ಟ್ಗೆ ಹೇಳು ಅಂತ ಹೇಳ್ಬಿಟ್ಟು ಜಡ್ಜ್ ಏನು ಹೇಳಿದ್ದಾರೆ ಅವರು ಒಂದು ಸೂಚನೆಯನ್ನ ಕೊಡ್ತಾರೆ ಸಂದೀಪ್ ಅವ್ರಿಗೆ.
ಬುಧವಾರಕ್ಕೆ ಮುಂದೂಡಲ್ಪಟ್ಟಂತಹ ವಿಚಾರಣೆಯಲ್ಲಿ ಸಂದೀಪ್ ನೀಡಲಿರುವಂತಹ ಒಂದು ಲಿಖಿತ ಪ್ರಮಾಣ ಪತ್ರದ ಆಧಾರದ ಮೇಲೆ ಸಾಕ್ಷ್ಯವನ್ನ ತಿರ್ಚೋದಕ್ಕೆ ಯತ್ನ ಮಾಡಿದಂತಹ ಆಕರ್ಷ್ ಹಾಗೆ ಆತನ ಹಿನ್ನೆಲೆಯರು ಯಾರ್ಯಾರು ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಸೂತ್ರಧಾರಿಗಳಿರ್ತಾರಲ್ಲ ಅವರ ಒಂದು ವಿರುದ್ಧ ಪೊಲೀಸರು ಕಾನೂನಿನ ರೀತಿ ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆ ಪ್ರಕರಣದ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.